ಅಲರ್ಟ್ ಸ್ಪೆಷಲ್ ಡಿಬೇಟ್ಗೆ ಸ್ವಾಗತ. ನಾನು ಶಿಲ್ಪಾ ಗೌಡ. ನಾವೀಗ ಕಲಿಯುಗದ ಜೊತೆಗೆ ಡಿಜಿಟಲ್ ಯುಗದಲ್ಲಿದ್ದೀವಿ. ರಶ್ ಆಗಿ ಓಡ್ತಾ ಇದ್ದೀವಿ. ಬಿಕಾಸ್ ಕೆಲಸ 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 ಮಾಡಬೇಕು ಅಂತ ಬೆಳಿಗ್ಗೆನೂ ಕೆಲಸ ಮಾಡ್ತೀವಿ, ಮಧ್ಯಾಹ್ನನೂ ಕೆಲಸ ಮಾಡ್ತೀವಿ, ರಾತ್ರಿನೂ ಕೆಲಸ ಮಾಡ್ತೀವಿ. ನಮಗೇನು ಅಂತಂದರೆ ದುಡಿಬೇಕು ಗುರು, ಚಂದ ದುಡಿಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು ಅಂತ. ಆದರೆ ನಾವು ಎಷ್ಟು ಚೆನ್ನಾಗಿ ದುಡ್ಡು ಮಾಡ್ತೀವೋ ಅಷ್ಟು ಚೆನ್ನಾಗಿ ಹಾಸ್ಪಿಟ್ಲಿಗೆ ತಗೊಂಡೋಗಿ ಹಾಕ್ತೀವಿ. ಬಿಕಾಸ್ ನಮ್ಮ ಕೆಲಸ ಹೋಗೋದು ನಮ್ಮ ಕೈ ಕಾಲಿಗಷ್ಟೇ ಅಲ್ಲ, ನಮ್ಮ ಮೆದುಳಿಗೂ ಹೋಗುತ್ತೆ. ಸೊ ಮೆದುಳಿಗೆ ಟೆನ್ಷನನ್ನು ಕೊಡ್ತೀವಿ, ಟೆನ್ಷನಲ್ಲಿ ಇರ್ತೀವಿ. ನಾವು ಯಾರೇ ಮಾತಾಡ್ತೀವಿ ಏನು ಹಿಂಗೆ ಮಾತಾಡೋದು ನಾವು, ಯಾಕಂದರೆ ನಾವು ಟೆನ್ಷನಲ್ಲಿ ಇರ್ತೀವಿ. ಸೊ ಈ ಟೆನ್ಷನ್ನು ಯಾಕೆ ಬರುತ್ತೆ? ನಿದ್ದೆಗೆಡಿಸುವಂತಹ ಕೆಲಸ ಯಾವುದು? ಮೆದುಳು ಏನಾದರೂ ಅಕಸ್ಮಾತ್ ಟೆನ್ಷನ್ ಜಾಸ್ತಿ ಆದರೆ ಏನಾಗುತ್ತೆ? ಅದೇ ಇವತ್ತಿನ ಸ್ಪೆಷಲ್ ಬಿ ಅಲರ್ಟ್. ನಿದ್ದೆಗೆಡಿಸುವ ಕೆಲಸ ತಲೆ ಬಿಸಿ ಮಾಡುವಂತಹ ಟೆನ್ಷನ್. ನಿದ್ದೆಗೆಡಿಸುವ ಕೆಲಸ ತಲೆ ಬಿಸಿ ಮಾಡುವ ಟೆನ್ಷನ್ ನಿಮ್ಮ ಮೆದುಳನ್ನೇ ಕೊಲ್ಲುತ್ತಿದೆ. ಲೈಫ್ ಸ್ಟೈಲ್ ಧಾವಂತದ ಬದುಕಿನಲ್ಲಿ ಮೆದುಳಿನ ಬಗ್ಗೆ ಇರಲಿ ಎಚ್ಚರ. ಸಣ್ಣ ನಿರ್ಲಕ್ಷ್ಯ ಕೂಡ ಭಾರಿ ಅಪಾಯಕ್ಕೆ ಆಹ್ವಾನ. ಮೆದುಳಿನ ಆರೋಗ್ಯ ಕಾಪಾಡಲು ತಜ್ಞರ ಸಲಹೆ ಆದ್ರೂ ಏನು ಗೊತ್ತಾ? ಅತಿಯಾದ ಒತ್ತಡ ನಿಮ್ಮ ಮೆದುಳಿನ ಶತ್ರು. ಹಿಂದೆ ಎಚ್ಚೆತ್ತುಕೊಳ್ಳಿ. ಮೆದುಳಿನ ಆರೋಗ್ಯವೇ ಲೈಫ್ನ ಆಸ್ತಿ, ನಿರ್ಲಕ್ಷ್ಯ ಬೇಡ. ಟೆನ್ಷನ್ ಫ್ರೀ ಬದುಕು ಆರೋಗ್ಯಕರ ಮೆದುಳಿಗೆ ನಾಂದಿ. ನಿಮ್ಮ ಮೆದುಳನ್ನ ಕಾಪಾಡಿಕೊಳ್ಳಿ, ನೆನಪಿನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿ. ಸಣ್ಣ ಎಚ್ಚರಿಕೆ ಮೆದುಳಿನ ಆರೋಗ್ಯಕ್ಕೆ ದೊಡ್ಡ ರಕ್ಷಣೆ. ಧಾವಂತದ ಬದುಕಿನಲ್ಲಿ ಮೆದುಳಿಗೆ ಬೇಕು ಅಲ್ಪ ವಿರಾಮ. ಮೆದುಳನ್ನ ಹಾನಿಗೊಳಿಸುವ ಅಭ್ಯಾಸಗಳಿಗೆ ಹಿಂದೆ ಗುಡ್ ಬೈ ಹೇಳಿ. ನಾನು ಹೇಳಿದ್ನಲ್ಲ, ನಾವು ಅಷ್ಟು ರಶ್ ಆಗಿದ್ದೀವಿ, ಅಷ್ಟು ಕೆಲಸವನ್ನ ಮಾಡ್ತೀವಿ. ತಲೆ ಬಿಸಿ ಟೆನ್ಷನ್ ಟೆನ್ಷನ್ ಟೆನ್ಷನ್. ನಾವು ಟೆನ್ಷನ್ ಎಲ್ಲಿ ಕೊಡ್ತೀವಿ? ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಿದ್ದಂಗೆ ನಮ್ಮ ಟೆನ್ಷನ್ಗಳು ಚೇಂಜ್ ಆಗ್ತಾ ಇರುತ್ತೆ. ಅಯ್ಯೋ, ನನ್ನ ಲೈಫ್ ಸ್ಟೈಲ್ ಇಷ್ಟೊಂದು ಚೇಂಜ್ ಆಗ್ತಿದೆ, ನಾನು ಕೆಲಸ ಮಾಡಬೇಕು, ದುಡ್ಡು ತಗೊಂಡು ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಅಲ್ಲಿಗೆ ಎಷ್ಟು ಇದೆ ಫಾರ್ಮುಲಾಗಳು ಅಂತಂದರೆ ಬಾಬಾ ತಲೆ ಕೆಟ್ಟೋಗುತ್ತೆ. ಎಸ್, ಇದ್ರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ. ಮಾನಸಿಕ ಶಾಂತಿಯೇ ಮೆದುಳಿನ ಬಲ. ಸದಾ ನೆನಪಿರಲಿ, ಮೌನ ಮತ್ತು ವಿಶ್ರಾಂತಿ ಮೆದುಳಿನ ಆರೋಗ್ಯದ ಗುಟ್ಟು. ಮೆದುಳಿನ ಕಾರ್ಯಕ್ಷಮತೆ ಕುಂಠಿತವಾಗ್ತಿದೆಯಾ? ಹಾಗಾದ್ರೆ ನಿತ್ಯದ ಒತ್ತಡದ ನಡುವೆ ಮೆದುಳಿನ ಆರೈಕೆ ಮರೆಯದಿರಿ. ಮರೆಯುವ ಕಾಯಿಲೆಗೆ ತಡೆ, ಆರೋಗ್ಯಕರ ಜೀವನ ಶೈಲಿ ಇರಲಿ. ನಿಮ್ಮ ಮೆದುಳಿನ ಸಂಕಷ್ಟದ ಕರೆಗಳನ್ನ ನೀವು ನಿರ್ಲಕ್ಷಿಸಬೇಡಿ. ಒತ್ತಡದ ಸುಳಿಯಲ್ಲಿ ಮೆದುಳಿನ ಹತ್ಯೆ ಬೇಡ, ಜಾಗರೂಕರಾಗಿರಿ. ಚುರುಕಾದ ಮೆದುಳಿಗೆ ಬೇಕು ಉತ್ತಮ ಆಹಾರ ಮತ್ತು ಪ್ರಶಾಂತ ಮನಸ್ಸು. ಬದುಕಿನ ವೇಗದಲ್ಲಿ ಮೆದುಳಿನ ಆರೋಗ್ಯವನ್ನ ಮರೆಯಬೇಡಿ. ಮಾನಸಿಕ ಒತ್ತಡ ಕಡಿಮೆ ಮಾಡಿ, ಮೆದುಳಿನ ಆಯಸ್ಸನ್ನ ಜಾಸ್ತಿ ಮಾಡಿ. ಚಿಕ್ಕ ತಲೆನೋವು ಕೂಡ ದೊಡ್ಡ ಅಪಾಯದ ಮುನ್ಸೂಚನೆ ಇರಬಹುದು. ಆರೋಗ್ಯಕರ ಮೆದುಳಿಗಾಗಿ ಹಿಂದೆ ಆರಂಭಿಸಿ ಹೊಸ ದಿನಚರಿ. ಮೆದುಳಿನ ಆರೋಗ್ಯವೇ ಮಾನವನ ಸುಂದರ ಬದುಕಿನ ಬುನಾದಿ. ಎಸ್, ನಾವು ಎಷ್ಟೇ ಕೆಲಸ ಮಾಡಿದ್ರು ನಮ್ಮ ತಲೆ, ನಮ್ಮ ಮೆದುಳು ಕರೆಕ್ಟಾಗಿರ್ಬೇಕು. ಇಲ್ಲ ಅಂದರೆ ಇಲ್ಲಿ ಕೆಲಸದಲ್ಲಿಟ್ಟು ಪಟಾಕಿ ಆಗಿಬಿಡುತ್ತೆ. ಸೊ ಹಾಗಾದರೆ ಯಾಕೆ ಇಷ್ಟೊಂದು ಮೆದುಳಿಗೆ ನಾವು ಕೆಲಸ ಕೊಡ್ತೀವಿ? ಏನೇನಾಗುತ್ತೆ ಆ ಕೆಲಸದಿಂದ? ಟೆನ್ಷನಿಂದ ಏನಾಗುತ್ತೆ? ನಮ್ಮ ದಿನನಿತ್ಯ ರೊಟೀನ್ ಹೇಗಿರುತ್ತೆ ಅಂತ ಮಾತನಾಡೋಕ್ಕೆ ನನ್ನ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಡಾಕ್ಟರ್ ಅಂಜನಪ್ಪ ಸರ್. ಎಸ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಥ್ಯಾಂಕ್ ಯು ಅಮ್ಮ. ಸರ್, ನಾವಿವಾಗ ಹೆಂಗಾಗಿದ್ದೀವಿ ಅಂದರೆ ಕಲಿಯುಗ ಅಂತ ಹೇಳ್ತೀವಿ, ಕಲಿಯುಗದಲ್ಲಿ ಇದ್ದೀವಿ. ಬಟ್ ಡಿಜಿಟಲ್ ಯುಗದಲ್ಲಿ ನಾವು ವರ್ಕು ವರ್ಕ್ ಮಾಡ್ತಾ ಇದ್ದೀವಿ. ಬಿಕಾಸ್ ನಮಗೆ ದುಡ್ಡು ದುಡಿಬೇಕು, ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಕು. ಬಟ್ ಆರೋಗ್ಯನ ಎಲ್ಲಿ ಮರಿತಾ ಇದ್ದೀವಿ? ಟೆನ್ಷನ್ ಲೈಫಲ್ಲಿ ಇದ್ದೀವಿ. ಟೆನ್ಷನಿಂದ ಏನಾಗಬಹುದು? ಮೆದುಳಿಗೆ ಏನು ಎಫೆಕ್ಟ್ ಆಗ್ಬೋದು? ಮೊದಲಿಗೆ ಸತ್ಯ ಅಮ್ಮ, ನೀವಿಷ್ಟೊತ್ತು ಹೇಳಿದ ಮಾತನ್ನು ನನಗೆ ಕೇಳಿದರೆ, ಒಬ್ಬ ಹಿರಿಯ ವೈದ್ಯನಾಗಿ, ನಾನು ನ್ಯೂರೋ ಫಿಸಿಷಿಯನ್ ಅಲ್ಲ, ನ್ಯೂರೋ ಸರ್ಜನ್ ಅಲ್ಲ, ಜನರಲ್ ಸರ್ಜರಿ ಪ್ರೊಫೆಸರು, ವರ್ಕಿಂಗ್ ಇನ್ ಎ ಮೆಡಿಕಲ್ ಕಾಲೇಜ್. ಬಟ್ ಇಷ್ಟಕ್ಕೂ ನಮ್ಮಲ್ಲಿ ಉತ್ತರ ಇದೆ. ಯಾಕಂದರೆ ನನ್ನ ಅನುಭವ 70 ವರ್ಷದಲ್ಲಿ ನೀವು ಹೇಳ್ತಿದ್ರಲ್ಲ, ಈ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನಿಂದ ಮನುಷ್ಯನ ದೇಹದ ಪ್ರತಿಯೊಂದು ಭಾಗಗಳಿಗೂ ಅನಾಹುತ ಆಗುತ್ತೆ. ಫಸ್ಟ್ ಆಫ್ ಆಲ್, ಸಿಂಪಲ್ ಡೈರೆಕ್ಟಾಗಿ ಆಗೋ ಎಫೆಕ್ಟ್ ಹೇಳಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಸ್ಟ್ರೋಕ್ ಆಗೋದು ಅಂದರೆ ಪ್ಯಾರಾಲಿಸಿಸ್. ಒಬ್ಬ ಮನುಷ್ಯ ನಾರ್ಮಲಾಗಿ ಹೋಗ್ತಿದ್ರು, ಒಂದು ಕಡೆಗೆ ಇದೇ ಇಲ್ಲ ಅಂದರೆ ಎಮ್ಮಿಪ್ಲೀಜಿಯಾ ಅಂತೀವಿ ನಾವು.
ಹೌದು, ಅಂದ್ರೆ ನಾವೆಲ್ಲ stroke ನೆಡ್ಕೊಂಡು ಆಗುತ್ತೆ. ಹೋಗೋದನ್ನ ನೋಡ್ತಾ ಇರ್ತೀವಿ. ನೋಡಿದ್ರೆ ಕಟ್ ಮಾಡಿ ನೋಡೋರಿಗೆ ಸ್ಟ್ರೋಕ್ ಆಯ್ತಂತೆ. ಸ್ಟ್ರೋಕ್ ಆಯ್ತಂತೆ. ಅದಕ್ಕೆ ಮೇನ್ ಕಾರಣ ನಮ್ಮ ಸ್ಟ್ರೆಸ್ ಅಂಡ್ ಸ್ಟ್ರೈನೇ. ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಆದಾಗೆ ನಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ನೋಡಿ, ಮೆದುಳಿಗೆ ಭಾಳ ಸೆನ್ಸಿಟಿವ್ ಆರ್ಗನ್ ಹ್ಯೂಮನ್ ಬಾಡಿ ಒಳಗೆ ಅಂದರೆ ಮೆದುಳು. ಹಾರ್ಟ್ ಹೆಂಗೋ ಮೆದುಳು ಹಂಗೆ. ಮೆದುಳಿಗೆ ರಕ್ತನಾಳಗಳಿದ್ದಾವೆ, ಕೆರೋಟಿಡ್ ಆರ್ಟರಿ ಅಂತೀವಿ ನಾವು. ಈ ರಕ್ತ ಪರಿಚಲನೆ ಇದೆಯಲ್ಲ ಬ್ರೈನ್ಗೆ, 5 ನಿಮಿಷ ಬ್ಲಡ್ ನಿಂತೋದ್ರೆ ಬ್ರೈನ್ ಸತ್ತೋಗುತ್ತೆ. ನಾವು ಡೆತ್ನ ಡಿಕ್ಲೇರ್ ಮಾಡೋವಾಗ ಬ್ರೈನ್ ಡೆತ್ ಅಂತಲೇ ಡಿಕ್ಲೇರ್ ಮಾಡೋದು. ಇದು ಬ್ರೈನ್ ಡೆತ್ ಆದರೆ ಒಂದು ಸತ್ತ ಅಂತ ಅರ್ಥ. ಆ ಬ್ರೈನ್ಗೆ ಹೋಗೋ ಬ್ಲಡ್ ಏನಾದರೂ ಒಂದು ಸೈಡ್ ನಿಂತೋಯ್ತು ಅಂದರೆ, ಈ ಕಡೆ ಹೋಗೋ ಬ್ಲಡ್ ವೆಸಲ್ಲು ಬ್ಲಾಕ್ ಆಯಿತು ಅಂದರೆ ಈ ಕಡೆ ಪ್ಯಾರಲಿಸಿಸ್ ಆಗುತ್ತೆ. ನೋಡಿ, ನಮ್ಮ ಮೆದುಳಿನಲ್ಲಿ 2 ಲೋಬ್ ಇದ್ದಾವೆ, ರೈಟ್ ಆ್ಯಂಡ್ ಲೆಫ್ಟ್. ಸೊ ಬಲಗಡೆದು ಏನಾದರೂ ಸ್ಟ್ರೋಕ್ ಆಯಿತು ಅಂದರೆ ಎಡಗಡೆ ಕೈ ಕಾಲು ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಕಾರಣ ನಮ್ಮ ರಕ್ತದ ಒತ್ತಡ, ಬ್ಲಡ್ ವೆಸಲ್ ಒಡೆದು ಹೋಗುತ್ತೆ. ಸೊ ದೇರ್ ಇಸ್ ಎ ಇಂಟ್ರಾಕ್ರೇನಿಯಲ್ ಬ್ಲೀಡಿಂಗ್ ಅಂತೀವಿ. ಇಂಟ್ರಾಕ್ರೇನಿಯಲ್ ಬ್ಲೀಡಿಂಗ್ ಆದರೆ ಈ ಕಡೆ ಶ್ವಾಸ ಹೊರಟೋಗ್ಬಿಡುತ್ತೆ. ಆಮೇಲೆ ಬ್ರೈನ್ ಬಗ್ಗೆ ಮಾತನಾಡುವಾಗ ಎಂಥ ಸಾಫ್ಟ್ ಆರ್ಗನ್ ಅಂದರೆ, ಅದನ್ನು ದೇವರು ಹೆಂಗೆ ಪ್ರೊಟೆಕ್ಟ್ ಮಾಡಿದಾನಂದರೆ, ಸ್ಕಲ್ ತುಂಬ ಗಟ್ಟಿ ಇರುತ್ತೆ. ಈ ಸ್ಕಲ್ನು ನೀವು ಪ್ರೊಟೆಕ್ಟ್ ಮಾಡಲಿಕ್ಕೆ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಹೇಳೋದು. ಬ್ರೈನ್ ಈಸ್ ಸೋ ಸಾಫ್ಟ್. ಆ್ಯಂಡ್ ಬ್ರೈನ್ಗೆ 3 ಕವರ್ ಇರ್ತವೆ, ಮೆನಿಂಜಸ್ ಅಂತೀವಿ ನಾವು. ಅದರೊಳಗೆ ಎಂತೆಂಥ ಕಾಯಿಲೆಗಳು ಬರ್ತವೆ. ನೀವು ಅಲ್ಲೇ ಹೇಳಿದ್ರಿ, ತಲೆನೋವು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ರೀಸೆಂಟಾಗಿ ನನ್ನ ರಿಲೇಟಿವ್ 28 ವರ್ಷದ ಹುಡುಗಿ ತಲೆನೋವು ಅನ್ನೋಳು ತಲೆನೋವ್ರಿಗೆಲ್ಲ ಏನು MRI ಅವರೇ ಕೇಳ್ಕೊತಾರೆ, ಡಾಕ್ಟ್ರ್ ಒಂದ್ಸರಿ MRI ಮಾಡಿದರೆ ಇಷ್ಟಪ್ಪ ಟ್ಯೂಮರ್ ಇನ್ಸೈಡ್ ಅವರ್ ಬ್ರೈನ್. ಯಾಕೆಂದ್ರೆ ಅದು ಗೊತ್ತೇ ಆಗಲ್ವಾ ಬ್ರೈನಲ್ಲಿ ಏನಾಗೋದು ನಮಗೆ. ಫಸ್ಟ್ ಸ್ಟೇಜ್ ಅಂತ ಸ್ಟೇಜ್ಗಳಿರುತ್ತೆ, ಐ ಥಿಂಕ್ ಸ್ಟೇಜ್ ಇರುತ್ತೆ. ಆ ಫಸ್ಟ್ ಸ್ಟೇಜ್ ಸ್ಟೇಜ್ ಅಂದ್ರೆ ಹೆಡ್ಡೇಕ್ ಇಟ್ ಸೆಲ್ಫ್ ಇಸ್ ಎ ಸೈನ್ ಆಫ್. ಓಕೆ, ನಾವೇನ್ ಅನ್ಕೊಂತೀವಿ, ಕೆಲ್ಸಕ್ಕೆ ಬಂದಿದೀವಿ, ಲೈಟ್ ನೋಡಿದೀವಿ, ಅದು ನೋಡಿದೀವಿ, ತಲೆನೋವು ಅಂತ ವಿಕ್ಸ್ ಹಚ್ಕೊಳೋದು, ಮಲ್ಕೊಳೋದು. ಅದಕ್ಕಿನ್ನೂ ಮಜಾ ಹೇಳ್ತೀನಿ ನಿಮಗೆ. 16 year old ಗರ್ಲ್ ಅಮ್ಮನ ಜೊತೆಗೆ ಬರ್ತಾಳೆ ನನ್ನ ಹತ್ರ. ಡಾಕ್ಟ್ರೆ, ನೆನ್ನೆ ಇದ್ಕಿದ್ದಂಗೆ ನನ್ನ ಮಗಳಿಗೆ ಫಿಟ್ಸ್ ಬಂದ್ಬಿಡ್ತು ಡಾಕ್ಟ್ರೆ. ಎಪಿಲೆಪ್ಸಿ ಅಂತೀವಿ ನಾವು, ಗ್ರಾಂಡ್ ಮಾಲ್ ಎಪಿಲೆಪ್ಸಿ. ಅಂದರೆ ಈಗ ನೋಡಿರ್ತೀರಲ್ಲ ನೀವು, 2 ಕೈ ಒದರ್ತವೆ, ಅವ್ರಿಗೆ ಕಾನ್ಷಿಯಸ್ ಇರಲ್ಲ, ನಾಲ್ಗೆ ಕಚ್ಕೋತಾರೆ, ಅನ್ಕಾನ್ಷಿಯಸ್ಸು. ನಾನು ಕೇಳಿದ 2 ಪ್ರಶ್ನೆ. ಚಿಕ್ಕ ವಯಸ್ಸಿನಾಗ ಏನಾದರೂ ನಿಮ್ಮ ಮಗುಗೆ ತಲೆಗೆ ಏಟು ಬಿದ್ದಿತ್ತಾ ಅಂತ ಕೇಳ್ತೀವಿ, ಯಾಕಂದರೆ ಒಳಗಡೆ ಒಂದು ಕ್ಯಾಲ್ಸಿಫಿಕೇಶನ್ ಆಗಿರ್ಬೋದು, ಹೆಮಟೋಮ. 2ನೇ ಪ್ರಶ್ನೆ ನಾನು ಅವ್ರಿಗೆ ಕೇಳಿದ್ದು ಒಬ್ಬ ವೈದ್ಯನಾಗಿ, ಯಾಕಂದ್ರೆ ನಾವು ಇವೆಲ್ಲ ಟ್ರೀಟ್ ಮಾಡ್ತೀವಿ ನಿಮ್ಮೆನ್ಸಿಗೆ ಕಳಿಸೋದಕ್ಕೆ ಮೊದಲು. ಅಮ್ಮ, ನೀವು ವೆಜಿಟೇರಿಯನ್ಸು ನಾನ್ ವೆಜಿಟೇರಿಯನ್ಸು? ಅವ್ರು ಹೇಳ, ಡಾಕ್ಟ್ರೇ ನಾವು ಗೌಡ್ರು, ಮಾಂಸ ಎಲ್ಲ ತಿಂತೀವಿ. ನನ್ನ ನೆಕ್ಸ್ಟ್ ಪ್ರಶ್ನೆ ನೋಡಿ, ವಿಜ್ಞಾನ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಲೀಡ್ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ತೋರಿಸ್ತಾ ಇದ್ದಾರೆ ಆಲ್ರೆಡಿ. ನಾವು ನಾನ್ ವೆಜಿಟೇರಿಯನ್ನು, ಬಟ್ ಪೋರ್ಕ್ ತಿನ್ನಲ್ಲ ಅಂದರು. ಹಂದಿ ಮಾಂಸ ತಿನ್ನೋರು ನನಗೆ ಭಾಳ ಇಂಪಾರ್ಟೆಂಟು. ಯಾಕೆ ಹೇಳ್ತೀನಿ ಇವಾಗ, ನೆಕ್ಸ್ಟ್ ಏನಾಯಿತು ಅಂತ ಹೇಳ್ತೀನಿ. ಆ ಹುಡುಗಿ ಹೇಳ್ತಾಳೆ, ಅಂಕಲ್ ನಮ್ಮ ಅಮ್ಮ ತಿನ್ನಲ್ಲ, ನಾನು ನಮ್ಮ ಅಪ್ಪ ಇಬ್ಬರು ತಿಂತೀವಿ. ಬಟ್ ನೋಡಿ, ಪೋರ್ಕ್ ಮಾಡೋರಿಗೆ ಗೊತ್ತಿರುತ್ತೆ, ಅವರು ಮನೆ ಒಳಗೆ ಅಡುಗೆ ಮನೆಯಲ್ಲಿ ಮಾಡಲ್ಲ, ಹೊರಗಡೆ ಇನ್ನೊಂದು ರೂಮ್ನ ಮಾಡಿನೋ ಅಥವಾ ದನಿನ ಕೊಟ್ಟಿಗೆಗಳು ಮಾಡಿಬಿಟ್ಟು ಮನೆಗೆ ತಂದು ಬಡಿಸ್ಕೊತಾರೆ. ಈ ಹುಡುಗಿಗೆ ನೆಕ್ಸ್ಟ್ ಕ್ವಶನ್ ನನಗೆ ಅದೇ ಇಂಪಾರ್ಟೆಂಟು. ಮಟನ್ ತರೋರು ನಮ್ಮ ಅಪ್ಪ ತರ್ತಾನೆ, ಅದನ್ನು ಕಟ್ ಮಾಡೋರು ಯಾರಮ್ಮ? ಅಂಕಲ್ ನಾನೇ, ನಮ್ಮ ಅಮ್ಮ ಮುಟ್ಟೋದೆಲ್ಲ ಬೇಯಿಸ್ಕೊಡ್ತಾಳೆ ಅಷ್ಟೇ ಅಂತ. ಅವಾಗ ಕೇಳಿದೆ, ನೋಡಮ್ಮ ಕರೆಕ್ಟಾಗಿ ಹೇಳಬೇಕು, ನಾನು ಡಾಕ್ಟ್ರು ನಿಮ್ಮ ಪ್ರಶ್ನೆ ಕೇಳ್ತೀನಿ, ಏನಾದ್ರು ತಿಂತೀಯ ಹಸಿ ಮಾಂಸನ ಅಂತ. ಖುಷಿಯಿಂದ ಹೇಳಿದ್ಲು, ಅಂಕಲ್ ನೀವು ಪೋರ್ಕ್ ನೋಡಿದಿರಲ್ಲ ನಂಗೆ ಗೊತ್ತಿಲ್ಲ, ಅದು ಚರ್ಮದ ಕೆಳಗಡೆ ಫ್ಯಾಟ್ ಇರುತ್ತೆ, ಅದನ್ನು ಬಾರು ಅಂತಾರೆ ಕನ್ನಡದಲ್ಲಿ. ಅಂಕಲ್ ಅದನ್ನು ನಾನು ಕವ್ರ್ಕೊಂಡು ತಿಂತೀನಿ, ನನಗೆ ಕೊಬ್ಬರಿ ಇದ್ದಂಗೆ ಖುಷಿ ಅಂದು. ದ್ಯಾಟ್ ಈಸ್ ಎನಫ್ ಫಾರ್ ಮೀ. ಇವಳಿಗೆ ಯಾಕೆ ಫಿಟ್ಸ್ ಬರುತ್ತೆ ಅಂದರೆ, ಹಂದಿ ಮಾಂಸವನ್ನು ಸರಿಯಾಗಿ ಬೇಯಿಸಿ ತಿಂದಿದ್ರೆ ಅಥವಾ ಹಸಿ ಬಾರನ್ನು ತಿಂದರೆ ಅದರ ಮೊಟ್ಟೆ ಇರುತ್ತೆ, ಟೇಪ್ ವರ್ಮ್ ಅಂತೀವಿ ನಾವು. ಟೇಪ್ ವರ್ಮ್ ಮೊಟ್ಟೆ ಇವಳು ಬ್ರೈನ್ನಾಗ ಹೋಗಿ ಸೇರಿಕೊಳ್ಳುತ್ತದೆ. ಇಷ್ಟು ದಪ್ಪ ಆಗಿದೆ. ಇಮ್ಮಿಡಿಯೇಟ್ಲಿ ನಾನೊಂದು CT ಮಾಡಿಸ್ತೀನಿ, ಅಲ್ಲಿ ಕೂತಿದೆ, ಅದು ಒತ್ತುತ್ತೆ ಅವಳ ಬ್ರೈನ್ನ, ಫಿಟ್ಸ್ ಬರುತ್ತೆ. ನೋಡಿ, ಅದಕ್ಕೇ ನಮ್ಮ ಬ್ರೈನ್ ಮೇಲೆ ಯಾವ ಪ್ರೆಷರು ಇರಬಾರ್ದು. ಒಂದು BP ರಪ್ಚರ್ ಆಗಿ ಬ್ಲಡ್ ಒತ್ತುತ್ತೆ. ಇನ್ನು ಕೆಲವರಿಗೆ ಹಂದಿ ಮಾಂಸ ಸರಿಯಾಗಿ ದಯವಿಟ್ಟು ನಮ್ಮ ಪ್ರೇಕ್ಷಕರು ಕೇಳ್ತಿರೋದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಅಪರೂಪಕ್ಕೆ ಅಮ್ಮ, ನಮ್ಮ ದೇಶ, ಭಾರತ ದೇಶ ಮದರ್ಲ್ಯಾಂಡ್ ಆಫ್ ಟ್ಯೂಬರ್ಕ್ಯುಲೋಸಿಸ್. ತುಂಬ ಜನಕ್ಕೆ TB ಬರೋದು ಬರೀ ಚೆಸ್ಟ್ಗೆ, ಲಂಗ್ಸ್ಗೆ ಅಂತಾರೆ. TB ನಮ್ಮಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಹೇಳ್ತೇವೆ, ಇಫ್ ಯು ನೋ TB ಯು ನೋ ಆಲ್ ಡಿಸೀಸಸ್ ಅಂತ. ಅಂದರೆ ನಮ್ಮಲ್ಲಿ ಒಳಗಡೆ TB ಇರುತ್ತೆ, ಅದು ಜಾಸ್ತಿ ಆಗುತ್ತೆ ಅಲ್ಲ, ಎಲ್ಲ ಆರ್ಗನ್ಗೂ ಬರ್ಬೋದು ಅಂತ. ಬ್ರೈನ್ನ TB ಆಗುತ್ತೆ, TB ಮೆನಿಂಜೈಟಿಸ್ ಅಂತೀವಿ, ಅವ್ರಿಗೆ ಫಿಟ್ಸ್ ಬರುತ್ತೆ. ಅದಗಳಲ್ಲಿ TB ಆಗುತ್ತೆ. ನೋಡಿ, TB ಕಾಯಿಲೆ ದೇಹದ ಯಾವುದೇ ಭಾಗಕ್ಕೆ ಬರ್ಬೋದು, ಬರೀ ಲಂಗ್ಸ್ಗೆ ಅಂದ್ಕೊಂಡಿರ್ತಾರೆ ಇಷ್ಟು ಜನ. ಕೆಮ್ಮು ಬರುತ್ತೆ, ಜ್ವರ ಬರ್ತದೆ ಅಂತ, ಎಲ್ಲಿ ಬೇಕಾದ್ರೂ ಬರ್ಬೋದು. ಸೊ ಬ್ರೈನ್ ಬಗ್ಗೆ ಮಾತನಾಡುವಾಗ ಇವೆಲ್ಲವನ್ನು
ಅಥವಾ ಒಂದು ಟೆನ್ಷನಿಂದ ನೀವು ಶುರು ಮಾಡಿದ್ರಿ, ಎರಡನೇ ಟೆನ್ಷನಿಂದ ಬಿ ಪಿ ಬರುತ್ತೆ, ಬಿ ಪಿಯಿಂದ ಸ್ಟ್ರೋಕ್ ಆಗುತ್ತೆ. ಇನ್ನೆರಡು ಆಹಾರನೂ ಭಾಳ ಚೆನ್ನಾಗಿ ಹೇಳಿದ್ರಿ